ರಾಜಕೀಯದ ಗಂಧ ಗೊತ್ತಿಲ್ಲ. ಅವರಿಗೆ ರಾಜಕೀಯ ಗಂಧ ಗಾಳಿ ಗೊತ್ತಿರಲಿಲ್ಲ. ಮತ್ತೆ ಯಾವತ್ತೂ ಕೂಡ ನಾನು ಅಧಿಕಾರದಲ್ಲಿರುವಾಗ ನಮ್ಮಪ್ಪ, ನಾನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಇದ್ದಾಗ ಸತ್ತೋದ್ರು. ನಮ್ಮ ಅಣ್ಣನೂ ಕೂಡ ನನಗೆ ಅಧಿಕಾರ ಹೋದ್ಮೇಲೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿ ಬೊಮ್ಮಾಯಿ ಅವ್ರ ಸರ್ಕಾರ ಹೋದ್ಮೇಲೆ ಸತ್ತೋದ್ರು. ನನ್ನ ತಮ್ಮ ಇತ್ತೀಚೆಗೆ ಸತ್ತೋದ, ಒಬ್ಬ ಕೊನೆಯವನು. ನಮ್ಮ ಅಕ್ಕದಿರು ಇಬ್ಬರು ಸತ್ತೋಗಿದ್ದಾರೆ. ಇವನೊಬ್ಬನೇ ತಮ್ಮ ಇರೋದು. ಸೊ ಯಾರು ಕೂಡ ನಮ್ಮ ಮನೆಯಿಂದ, ನನ್ನ ಅಣ್ಣ ತಮ್ಮದಿರಾಗಲಿ ನಮ್ಮ ಅಪ್ಪ ಆಗಲಿ ಒಂದು ದಿನ ನನ್ನ ರಾಜಕೀಯ ಜೀವನದಲ್ಲಿ ಪ್ರವೇಶ ಮಾಡ್ತಾ ಇಲ್ಲ. ಒಂದು ದಿನ ಇನ್ಫ್ಲೂಯೆನ್ಸ್ಗೆ ಬರಲಿಲ್ಲ, ಒಂದು ದಿನ ದುಡ್ಡು ಕೇಳಕ್ಕೆ ಬರಲಿಲ್ಲ. ನನ್ನ ಮನೆಗೆ ನನ್ನ ಕುಟುಂಬವೇ ಧಾನ್ಯ ಕಳಿಸುತ್ತೆ. ಆಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್ ನನಗೇನೆ ಇವತ್ತಿನವರೆಗೂ ಕೂಡ ಅಕ್ಕಿ, ರಾಗಿ, ಬೇಳೆ, ಬೆಣ್ಣೆ, ಮೊಟ್ಟೆ, ಕೋಳಿ ಎಲ್ಲ ಅವರೇ ಕಳಿಸ್ತಾರೆ. ನನ್ನ ಸತಿ ರಾಜಕೀಯದಲ್ಲಿ ಮೂಗು ತೂರಿಸಲ್ಲ. ಯಾವುದೇ ಸಾರ್ವಜನಿಕ ಸಮಾರಂಭಗಳಿರ್ಬೋದು ಅಥವಾ ಫಂಕ್ಷನ್ಗಳಿರ್ಬೋದು, ಇನ್ಯಾವುದೇ ಸಿನಿಮಾಕ್ಕೆ ಹೋಗೋದಿರ್ಬೋದು, ಮೊದಲಿಂದ ಅದು ಅಭ್ಯಾಸ ಇಲ್ಲ. ಹಾಗಾಗಿ ನಾನು ಚೀಫ್ ಮಿನಿಸ್ಟರ್ ಆಗಲು ಕೂಡ ನನ್ನ ಹೆಂಡತಿ ಬರಲಿಲ್ಲ. ಪ್ರಮಾಣ ವಚನ ತಗೊಂಡ ಸಮಾರಂಭಕ್ಕೆ ಬರಲಿಲ್ಲ. ಹಿಂದೆನೂ ಯಾವಾಗಲೂ ಬಂದಿರಲಿಲ್ಲ, ಈಗಲೂ ಬರಲ್ಲ, ಮುಂದೆನೂ ಬರೋದು ಕಾಣೆ. ಕುಟುಂಬದ ಜೊತೆ ಹೇಗಿರ್ತಾರೆ ಗೊತ್ತಾ ಸಿದ್ದು? ನಾನು ಮದುವೆ ಆದಾಗ ತೆಗೆದಂಥ ಫೋಟೋ ಇದು. ಅವರಿಬ್ಬರು ಮಕ್ಕಳು. ಇದು ನಾನು ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟರ್ ಆಗಿದ್ದಾಗ. ಮೊಮ್ಮಗ ರಾಕೇಶ್ ಮೊದಲನೇ ಮಗನ ಮಕ್ಕಳಿದ್ರು. ನನಗೇನು ಅಷ್ಟೊಂದು ಬರ್ತಿರ್ಲಿಲ್ಲ, ಅವನು ಚೆನ್ನಾಗಿ ಆಡ್ತಿದ್ದ. ಕುರುಬರು ಲಾಯರ್ ಆಗೋಕ್ಕಾಗುತ್ತೇನಯ್ಯ? ನಮ್ಮಪ್ಪ ಲಾ ಓದ್ಬೇಡ ಅಂತ ಕೂತ್ಬಿಟ್ಟಿದ್ದ. ನಮ್ಮೂರಲ್ಲೊಬ್ರು ಚೆನ್ನಪ್ಪಯ್ಯ ಅಂತ ಶಾನ್ ಬೋಗ್ರಿ ಇದ್ರು. ಆ ಶಾನ್ ಬೋಗ್ರಿ ಏನ್ ಮಾಡ್ಬಿಟ್ಟಿದ್ರು ನಮ್ಮ ಅಪ್ಪನಿಗೆ, ಕುರುಬರು ಎಲ್ಲ ಲಾಯರ್ ಆಗಕ್ಕಾದ್ದೇನೆಯ ಅಂತ ಹೇಳ್ಕೊಟ್ಬಿಟ್ಟು ನಮ್ಮಪ್ಪ ಅದನ್ನೇ, ನೀನು ಕುರುಬರು ಲಾಯರ್ ಆಗಕ್ಕಾಗಲ್ಲ ಅಂತ ಹೇಳಿ ನನಗೆ ಲಾ ಕಾಲೇಜ್ಗೆ ಸೇರ್ಬೇಡ, ಕೆಲಸ ಸೇರ್ಕೊ ಅಂತ ಕೂತ್ಬಿಟ್ಟಿದ್ದ. ಕೊನೆಗೆ ಊರಿನಲ್ಲಿ ಪಂಚಾಯತಿ ಮಾಡಿಸಿ ನಮ್ಮ ಅಪ್ಪನಿಗೆ ಥ್ರೆಟ್ ಮಾಡಿ ನನ್ನ ಭಾಗ ಕೊಟ್ಬಿಡು ಅಂತ ಥ್ರೆಟ್ ಮಾಡಿ ಆಮೇಲೆ ಲಾ ಕಾಲೇಜ್ ಸೇರೋದು, ಆಮೇಲೆ ಲಾಯರ್ ಆದದ್ದು. ನಾಳೆ ತಮ್ಮ ಜೀವನದ ಮತ್ತಷ್ಟು ಚಂದದ ಕಥೆಗಳನ್ನ ಸಿದ್ದರಾಮಯ್ಯನವರು ಹೇಳ್ತಾರೆ. ಮಿಸ್ ಮಾಡಬೇಡಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.